ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 7ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಚಂಪಾ ವಿದ್ಯಂಗೆ ಅಕ್ಕ ನಾನು ಬಟ್ಟೆ ಹೋಗ್ಕೊಡ್ತೀನಿ ಕೊಡಕ್ಕ ಅಂತ ಚಂಪಾ ಅಂತಾಳೆ. ವಿದ್ಯಾ ಬ್ಯಾಡ ಚಂಪಾ, ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ನೀನು ಹೊಸ ಸುಮ್ಕಿದ್ಬಿಡು, ಒತ್ತಾನೇನೆ ಎದ್ದು ನಾನು ಬಟ್ಟೆ ಸಣ್ಕೊತೀನಿ, ನೀನು ಸುಮ್ಕಿರು ಇವಾಗ ಅಂದ. ಅಂದಾಗ ಅಕ್ಕ ಹೇಳಿದ ಮತ್ತೆ ತಂಗಿ ಕೇಳ್ಬೇಕು, ಇಲ್ಲಿಂದ ಹೋಗಿ ನೀನು ನಾನು ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಚಂಪಂಗೆ ವಿದ್ಯೆ ಹೇಳ್ತಾಳೆ. ಭದ್ರ ಕೂತ್ಕೊ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಇವಳು ಬೋಸ್ರಿಂಗ್ಸು ಕೂತ್ಕೊ ಬಟ್ಟೆ ಒಗೆದು ಎದ್ದು ಮಾಡೋಕ್ಕಾಗತ್ತೆ, ಏನಾರ ಮಾಡ್ಬೇಕಲ್ಲ ಇದಕ್ಕೆ, ಏನು ಮಾಡೋದು ನಾನು, ಏನಾರ ಮಾಡ್ಬೇಕಲ್ಲ, ಅಯ್ಯೋ ಈ ಬುದ್ಧಿಗೆ ಏನೂ ಹೊಳಿತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ವಾಷಿಂಗ್ ಮಿಷಿನು, ಫ್ರಿಡ್ಜು, ಮಿಕ್ಸಿ ಮತ್ತು ಐರನ್ ಬಾಕ್ಸ್ ಎಲ್ಲ ತಂದುಬಿಟ್ಟಿರ್ತಾರೆ. ಎಲ್ಲ ತಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಎಲ್ಲರೂ ಅದೇ ಸಮಯಕ್ಕೆ ವಿದ್ಯೆ ಏನು ಮಾಡ್ತಾಳೆ, ಅದು ಬಕೆಟಲ್ಲಿ ಬಟ್ಟೆ ತುಂಬ್ಕೊಂಡು ಬಟ್ಟೆ ಒಗೆಯಕ್ಕೆ ಹೋಗ್ತಾ ಇರ್ತಾಳೆ. ಅವಾಗ ಹಲೋ ಏ ವಿದ್ಯಾ ಅಂದಾಗ, ಎಷ್ಕಿತ ಹೇಳೋದು, ಏ ವಿದ್ಯಾ ಅಲ್ಲ ನಾನು ಸಿ ವಿದ್ಯಾ, ಯೋನೀಗ ಅಂದಾಗ, ಎಲ್ಗೋಯ್ತಾ ಇದೆಯಾ ಅಂದಾಗ, ಹಾಂ ಅದೇನೋ ಹೇಳ್ತಾರಲ್ಲ, ಕಂಡು ಹೆಣ್ಣೋ ಗಂಡು ಅಂತಾರಲ್ಲ, ಹಂಗಾಯ್ತು, ಬಕೆಟಲ್ಲಿ ಬಟ್ಟೆ ತುಂಬ್ಕೊಂಡು ಇತ್ಲ ಕಡೆಗೆ ಹೋಯ್ತಾ ಇದ್ದೀನಿ ಸೆಣಿಯೋಕ್ಕೆ ಅಂದಾಗ, ಹೌದೇ ಅಂದಾಗ, ಹಾಂ ಹೌದು, ಹೋಯ್ತಿದ್ದವಳನ್ನ ಕರೆದ್ಬಿಟ್ಟು ಯೋನ್ಕೆ ಅಂತ ಹೇಳೋದು ಬಿಟ್ಬಿಟ್ಟು ಸುಮ್ಕೆ ಕರಿತಿರಲ್ಲ ಅಂತ ಅಂದ್ಬಿಟ್ಟು ತಿರ್ಗಾ ಹೋಯ್ತಿರ್ತಾಳೆ. ಅಲ್ಲ ಎಸ್ಕಿಸ್ಮಿ ಅಂತ. ಆಮೇಲೆ ವಿದ್ಯಾ, ಅಯ್ಯೋ ಏಟ್ಗಿತ ಹೇಳ್ಕೊಡೋದು ನಿಮಗೆ, ಅದು ಎಸ್ಕಿಸ್ಮಿ ಅಲ್ಲ ಎಸ್ಕ್ಯೂಸ್ ಮೀ ಅಂದಾಗ, ಯಾವುದೋ ಒಂದು ಇಲ್ಲಿ ಇದೆಲ್ಲ ತಂದಿಲ್ವೇ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಮಿಕ್ಸಿ ಎಲ್ಲವ ಅಂದಾಗ, ಅಯ್ಯ ಅದೆಲ್ಲ ತಗೊಬಂದು ನೀವು ಮಡಿಕೊಂಡಿದ್ದೀರಾ, ನಿಮ್ಮ ಮನೆಗೆ ನೀವು ಮಡಿಕೊಂಡಿದ್ದೀರಾ, ನೀವು ಉಪಯೋಗಿಸ್ಕೊಳ್ಳೋಕ್ಕೆ, ನಾಲ್ಕು ಅದಕ್ಕೂ ಸಂಬಂಧ ಏನು, ಅದಕ್ಕೆ ನಾನು ಒಯ್ತಾ ಇದ್ದೀನಿ ಅಂದಾಗ, ಅಲ್ಲ ಇದೆಲ್ಲ ನನ್ನ ಒಬ್ಬನಿಗೆ ತಂದಿರೋದಲ್ಲ ಅಂದಾಗ, ಅದೇನೋ ಹೇಳ್ದಲ್ಲ ಅವತ್ತು ನೀನು ರೂಮೇಟು ಅಂದ. ಹ್ಞೂ ರೂಮೇಟು ಅಂದಮೇಲೆ ಇದೆಲ್ಲ ಉಪಯೋಗಿಸ್ಕೋಬೋದು ತಾನೇ, ನೀನು ಹೆಂಗಿದ್ರು ಕರೆಂಟ್ಗೂ ಬಾಡಿಗೆ ಕೊಡ್ತಿದ್ಯಾ, ಮನೆಗೆ ಅಲ್ಲ ಕರೆಂಟ್ಗೂ ಕಾಸು ಕೊಡ್ತಿದ್ಯಾ, ಮನೆಗೂ ಬಾಡಿಗೆ ಕೊಡ್ತಿದ್ಯಾ, ಇದಕ್ಕೂ ಬಾಡಿಗೆ ಕೊಡು ಅಂದಾಗ, ಅಯ್ಯ ಇದೆಲ್ಲ ನನಗೇನು ಬೇಕಾಗಿಲ್ಲ, ನಾನು ಕೆಲಸ ನಾನು ಮಾಡ್ಕೊತೀನಿ, ಇದೆಲ್ಲ ನೀವು ಯೂಸ್ ಮಾಡ್ಕೊಳಕ್ಕೆ ತಂದಿದ್ದೀರಾ, ನೀವು ಯೂಸ್ ಮಾಡ್ಕೊಳ್ಳಿ, ನನಗೆಲ್ಲ ಇದು ಬ್ಯಾಕಿಲ್ಲ ಬಿಡಿ ಅಂತ ಹೋಯ್ತಾ ಇರ್ತಾಳೆ. ಇವಾಗ ಓಹೋ ನಂಗೆ ಗೊತ್ತಾಗೋಯ್ತು ಬಿಡು, ಈಗ ನೀನು ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಇದಕ್ಕೂ ಕರೆಂಟ್ ಬಿಲ್ ಓಡ್ತದೆ, ಬರೋ ತಿಂಗಳು ಕರೆಂಟ್ ಬಿಲ್ ನೀನು ಕೊಡೋಲ್ಲ, ನೀವೇ ಕಟ್ಕೊಳ್ಳಿ, ನೀವು ಉಪಯೋಗಿಸಿರೋದು ಅಂತ ಹೇಳೋಕ್ಕೆ ತಾನೇ ನೀನು ಇದು ಮಾಡ್ತಿರೋದಂಗೆ. ಅಯ್ಯೋ ಹಂಗೆಲ್ಲ ಏನಿಲ್ಲ, ಅಂಥ ಬುದ್ಧಿ ನನಗಿಲ್ಲ, ನಂದು ಎಷ್ಟು ಖರ್ಚಾಗಿರ್ತದೋ ಅಷ್ಟು ನಾನು ಕೊಡ್ತೀನಿ, ನಾನು ಯಾವತ್ತೂ ನನ್ನ ಸ್ವಾಭಿಮಾನ ಬಿಟ್ಕೊಡೋಕ್ಕಿಲ್ಲ ಗೊತ್ತೇ ಅಂತ ವಿದ್ಯಾ ಅಂತಾಳೆ. ಹ್ಞೂ ಗೊತ್ತು ಬಿಡು, ಹಂಗಾದ್ರೆ ಇದಕ್ಕೂ ಒಂದು ಕೆಲಸ ಮಾಡು, ಇದಕ್ಕೂ ಒಂದು ಬಾಡಿಗೆ ಫಿಕ್ಸ್ ಮಾಡ್ಕೊಂಡು ಬಾಡಿಗೆ ಕೊಟ್ಬಿಡು ಅಂದಾಗ, ಬಾಡಿಗೆನಾ ಅನ್ನೋದು, ಹ್ಞೂ ನೀನು ಸ್ವಾಭಿಮಾನಿ ಅಲ್ವೇ, ಇದಕ್ಕೂ ಒಂದು ಬಾಡಿಗೆ ಕೊಟ್ಬಿಟ್ಟು ಉಪಯೋಗಿಸ್ಕ ಅಂದಾಗ, ಏಟ್ ಕೊಡಬೇಕು ಅಂದಾಗ, ಅಲ್ಲೇ ಬರ್ದಂಟಿಸಿವಿ ನೀನು ನೋಡು ಯಾವುದಕ್ಕೆ ಎಷ್ಟು ಅಂತ ಅಂದ್ಬಿಟ್ಟು ಅಂತಾರೆ. ನೋಡೋದ್ರಲ್ಲಿ ವಾಷಿಂಗ್ ಮಿಷಿನ್ ಉಪಯೋಗಿಸಿದ್ರೆ 100 ರೂಪಾಯಿ, ಫ್ರಿಡ್ಜ್ ಉಪಯೋಗಿಸಿದ್ರೆ 50 ರೂಪಾಯಿ, ಮಿಕ್ಸಿ ಉಪಯೋಗಿಸಿದ್ರೆ 20 ರೂಪಾಯಿ, ಮತ್ತು ಐರನ್ ಬಾಕ್ಸ್ ಉಪಯೋಗಿಸಿದ್ರೆ ಇಷ್ಟಿಷ್ಟು ಅಂತ ಎಲ್ಲ ದುಡ್ಡುಗಳನ್ನ ಬರೆದಿರ್ತಾರೆ. ಯಾಕೆ ದಿಗ್ಲೈತೆ, ಇಲ್ಲ ಆಯ್ತು ಬಿಡಿ ಓಕೆ ಕೊಡ್ತೀನಿ ಅಂದಾಗ, ಸರಿ ಕರೆಕ್ಟಾಗಿ ಅವತ್ತಿಂದ ಅವತ್ತು ಲೆಕ್ಕಾಚಾರ ಚುಕ್ತಾಗ್ಬಿಡ್ಬೇಕಮ್ಮ ಅಂದಾಗ, ಆಯ್ತು ಬಿಡಿ ನೀನೇನೇನು ಉಪಯೋಗಿಸ್ತೀಯ ಎಲ್ಲದಕ್ಕೂ ಲೆಕ್ಕ ಬರೆದು, ಯಾಕೆಂದರೆ ನೀನು ಲೆಕ್ಕದಲ್ಲಿ ಎತ್ತಿದ ಕೈಯಲ್ವೇ, ಲೆಕ್ಕ ಬರೆದ್ಬಿಟ್ಟು ಎಲ್ಲ ಉಪಯೋಗಿಸ್ಬಿಟ್ಟು ಅವತ್ತಿನ ಲೆಕ್ಕ ಅವತ್ತು ಬರೆದು ಚುಕ್ತ ಮಾಡಿಬಿಡ್ಬೇಕು ನನಗೆ ಅಂದಾಗ, ಆಯಿತು ಬಿಡಿ ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ. ಸರಿ ಅಂದ್ಬಿಟ್ಟು ಭದ್ರನೂ ಸುಮ್ಮನೆ ಆಯ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯಾ ಒಳಗಡೆ ಹೋಗ್ತಾಳೆ. ಈ ಕಡೆ ಈಶ್ವರಿ, ಸಾವಿತ್ರಿ, ಚಿತ್ರ, ವಿನಂತಿ 4 ಜನ ಬಂದು ಭದ್ರಾ 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 ಅಂತ ಬರ್ತಾರೆ. ಆಮೇಲೆ ಅಯ್ಯೋ ಹೊಸಿ ಜೋರಾಗಿ ಕೂಗೋದಕ್ಕೆ ಸಣ್ಣ ಕೂಗ್ ಕೇಳಿಸಲ್ಲ, ಇರಿ ನಾನು ಕೂಗ್ತೀನಿ, ಭದ್ರಾ ಭದ್ರಾ ಅಂತ ಅಂತಾರೆ. ಅವಾಗ ಅಯ್ಯೋ ಅತ್ತೆ ಅದು ಯಾಕೆ ಹಂಗೆ ಕೂಕತ್ತಿದೆಯೇ, ಸೀಟ್ ಯಾಗ್ರೋದಾತು ಸೂರು ಹೋಗಂಗೆ ಕೂಕತ್ತಿದೆಯಲ್ಲ ಏನು ಹೇಳು ಅಂದಾಗ, ಅಲ್ಲ ಕಣ್ ಭದ್ರಾ ಅದು ಏನೇನೋ ತಂದಿದೆಯಂತ ಇವೆಲ್ಲ ತರೋ ಅವಶ್ಯಕತೆ ಇತ್ತೆ ಅಂದಾಗ, ಇದು ನನ್ನ ಮನೆ, ನಾನೇನೇನು ಉಪಯೋಗಿಸ್ಕೋಬೇಕು ನಾನು ತತ್ತೀನಿ, ಇವಾಗ ನಿಮ್ಗೇನು ಕಷ್ಟ ಅಂತ ಭದ್ರಾ ಕೇಳ್ತಾರೆ. ಹಂಗಲ್ಲ ಕಣ್ ಭದ್ರಾ, ಇವಾಗ ನಾವೆಲ್ಲ ಇಲ್ವೇ ಬಟ್ಟೆ ಸಣ್ಕೊಡಲ್ಲ ಅಂತೀವಿ, ಅಡುಗೆ ಮಾಡಲ್ಲ ಅಂತೀವಿ, ನಾವೆಲ್ಲ ಮಾಡ್ತೀವಿ ತಾನೇ ಅಂದಾಗ, ಯಾಕೆ ನಮ್ಮ ಅಮ್ಮಮ್ಮ ಹೇಳಿಲ್ವೇ, ಒಂದು ಹೆಂಗ್ಸಿನ ಸಹಾಯ ಇಲ್ದಂಗೆ ನೀನು ಬದುಕು ತೋರಿಸು, ಅಡುಗೆ ಮಾಡ್ಕೋ, ಬಟ್ಟೆ ಒಕ್ಕೋ ಅಂತ, ಅದಕ್ಕೆ ನಾನು ಮಾಡ್ಕೊತಿದ್ದೀನಿ, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ, ನಾನು ಮಾಡ್ಕೊತೀನಿ ಅಂದಾಗ, ಹಂಗಲ್ಲ ಕಣಪ್ಪ, ನೀನು ಇದೆಲ್ಲ ತಂದಿರೋದ್ರಿಂದ ಎಲ್ಲೋ ಇದ್ದೀನಿ, ನೀನು ಹತ್ರ ಆಯ್ತಿದ್ದೀಯ ಅನಿಸ್ತದೆ, ಏನು ಅವಳ ಮೇಲೆ ಪ್ರೀತಿಗೆ ತಂದಿದ್ದೀಯ ಭದ್ರಾ ಅಂತ ಅಂದ್ಬಿಟ್ಟು ಈಶ್ವರಿ ಕೇಳ್ತಾಳೆ. ಅವಾಗ ಚಿಕ್ಕವ್ವ ನೀವೆಲ್ಲ ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ ಅಂತ ಭದ್ರ ಅಂತಾರೆ. ಅವಾಗ ಚಿತ್ರನೂ ವಿನಂತಿ, ಅಲ್ಲ ಭದ್ರ ಇವಾಗ ನಾವೆಲ್ಲ ಮಾಡ್ಕೊಡೋಕ್ಕಿಲ್ವ ಕೆಲಸ, ಇವಾಗ ನಿನ್ನ ಹೆಂಡ್ರ ಮೇಲೆ ಪ್ರೀತಿ ಇಲ್ದಂಗೆ ಇವೆಲ್ಲ ತಂದಿದ್ಯೇ ಅಂದಾಗ, ಅವೆಲ್ಲ ಇಲ್ಲ ಅಂತ ಹೇಳೋದ್ನಲ್ಲ, ಅವೆಲ್ಲ ನಿಮ್ಮ ಮನ್ಸಿಗೆ ನೀವೇ ಪ್ರಶ್ನೆ ಮಾಡ್ಕೊಂಬಿಟ್ರೆ ನನ್ನ ಹತ್ರ ಉತ್ತರ ಸಿಗೋಕ್ಕಿಲ್ಲ, ಅರ್ಥ ಆಯ್ತಾ, ನಿಮ್ಮ ಮನ್ಸಿಗೆ ನೀವೇ ಉತ್ತರ ಹುಡುಕಬೇಕು, ಏನೇನೋ ಪ್ರಶ್ನೆ ತಲೆಯೊಳಗೆ ಮಡಿಕೊಬಂದು ಅವೆಲ್ಲ ಇಲ್ಲಿ ಕೇಳಕ್ಕೆ ಬರಬೇಡಿ ನೀವು, ನನ್ನ ಮನೆಗೆ ನಾನು ಉಪಯೋಗಿಸ್ತಿದ್ದೀನಿ, ನನ್ನ ಇಷ್ಟ ನಾನು ತಂದ್ಕೊಂಡಿದ್ದೀನಿ, ಇವಾಗ ನಿಮ್ಗೇನು ಕಷ್ಟ ಆಗೈದಾತು, ಇವಾಗ ನನಗೆ ಕೆಲಸ ಅದೇ, ನನ್ನ ಮಾತಾಡೋಕ್ಕೆ ಇವಾಗ ಟೈಮ್ ಇಲ್ಲ, ನಾನು ಒಯ್ತೀನಿ ಅಂತ ಭದ್ರ ಹೊಟ್ಟೋಯ್ತಾರೆ. ಆವಾಗ ಚಿತ್ರ, ನೋಡಿದೆ ನಾವು ಅವನ್ನ, ನಾವು ಕೇಳ್ತಿದ್ರು ಹೆಂಗೆ ಹೊಂಟೋದ ನೋಡ್ದ ಅಂದಾಗ, ಓಲೆ ಬಿಡೆ ಚಿತ್ರ,
ಇವಾಗ ಅವನ ಟೈಮ್ ಅದೇ ಅವನು ಹೋಯ್ತವನೆ, ನಮ್ಮ ಟೈಮ್ ಬಂದಾಗ ನಾವು ಮಾತಾಡಬೇಕು ನಡಿ ಅಂತ ಅಂದ್ಬಿಟ್ಟು ಈ ಕಡೆಗೆ ಬರ್ತಾರೆ. ಈ ಕಡೆಗೆ ಬಂದು ಚಿತ್ರ ಮತ್ತು ಈಶ್ವರಿ ಶೆಡ್ಡಲ್ಲಿ ಇರ್ತಾರೆ. ಚಿತ್ರ ಈರುಳ್ಳಿ ಕುಯ್ತಾ ಇರ್ತಾಳೆ. ಈ ಕಡೆ ವಿನಂತಿ ಮತ್ತು ಸಾವಿತ್ರಿ ರೂಮಲ್ಲಿ ಇರ್ತಾರೆ. ಅವಾಗ ನೋಡ್ದೇನವ ಆ ಭದ್ರ ಬತ್ತಾ ಇದ್ದಿನ ಮೇಲೆ ಪ್ರೀತಿ ಜಾಸ್ತಿ ಆಯ್ತಾ ಇರಂಗದೆ, ಅದಕ್ಕೆ ಮನೆಗೇನು ಎಲ್ಲ ತಂದವನೇ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಆಮೇಲೆ ಈ ಕಡೆ ವಿನಂತಿ, ಅವ್ವ ನೋಡ್ದೇನವ ವಾಷಿಂಗ್ ಮಿಷಿನು, ಫ್ರಿಡ್ಜು, ಮಿಕ್ಸಿ ಏನೇನೋ ತಂದು ಸಾಮಾನು ಹಿಂಗೆ ಎಳಿತಾವನಲ್ಲವ ಅವನು, ಹೊಟ್ಟೆ ಉರಿತದೆ ಕಣವ ನನಗೆ ಅಂತ ವಿನಂತಿ ಅಂತಾಳೆ. ಆಯಿತು ಬಿಡಿ, ಅದಕ್ಕೆ ಯಾಕೆ ಸುಮ್ಕಿರೆ ಅಂದಾಗ, ಹಂಗಲ್ಲ ಕಣವ ಬತ್ತಾ ಭದ್ರ ಆ 3 ಅಡಿ ವಿದ್ಯಂಗೆ ಹತ್ರ ಆಗ್ಬಿಟ್ರೆ ಏನವ ಮಾಡೋದು ಅಂದಾಗ, ಅದೇ ಏನು ಮಾಡೋದು ಕಣೆ, ಅವಳು ಮೂಲೆ ಗುಂಪಾಗಿರೋಳು ಈಗ ಮೂಲ ಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾಳೆ. ಅದೆಲ್ಲ ಕಣೆ, ಅವಳ ಮೇಲೆ ಪ್ರೀತಿಗೆ ತಂದಿರೋದಲ್ಲ ಕಣೆ ವಿನಂತಿ, ಅದು ಅವಳು ಹೊಟ್ಟೆಗೆ ಅದೆಲ್ಲ ವಂಸದ ಕುಡಿ ಅದ್ರ ಮೇಲೆ ಪ್ರೀತಿಗೆ ತಂದಿರೋದು ಅಂದಾಗ, ಅದೇ ಕಣವ ಇವಾಗ ಅದರಿಂದನೇ ತಾನೇ ಈ ಭದ್ರ ಇವಾಗ ವಿದ್ಯಂಗೆ ಹತ್ರ, ಹಂಗೆ ಭದ್ರಮ್ಮ ವಿದ್ಯಂಗೆ ಹತ್ರ ಆಗ್ಬಿಡ್ತದೆ ಕಣವ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅದಾಗಕ್ಕೆ ನಾನು ಬಿಡೋಕ್ಕಿಲ್ಲ ಕಣೆ ಅಂತ ಸಾವಿತ್ರಿ ಅಂತಾಳೆ. ಈ ಕಡೆ ಚಿತ್ರ ಮತ್ತು ಈಶ್ವರಿ, ಅವ್ವ ಏನವ ಮಾಡೋದು ಇವಾಗ, ಈ ಭದ್ರ ಬತ್ತಾ ಅವಳನ್ನ ಮನೆಯಿಂದ ಆಚೆ ಕಳಿಸೋರೆ, ಈಗ ಅವಳು ಮನೆ ಒಳಗೆ ಬಂದು ಕೂತ್ಕೋತಾಳೆ ಕಣವ ಅಂದಾಗ, ಗೊತ್ತು ಚಿತ್ರ, ಇದು ಎಲ್ಲಿಂದ ಮೂಲಸ್ಥಾನ ಅಂತ ನನಗೆ ಗೊತ್ತು, ಇದು ಆ ಇದ್ದಿನ ಮೇಲೆ ಪ್ರೀತಿಗೆ ಮಾಡ್ತಾ ಇರೋದಲ್ಲ, ಆ ಹೊಟ್ಟೆಲದೆಲ್ಲ ವಂಶದ ಕುಡಿ ಅದಕ್ಕೆ ಮಾಡ್ತಾ ಇರೋದು, ಇದನ್ನು ವಂಶದ ಕುಡಿ ಅಂತ ಅವನು ಒಪ್ಕೊಂಡಿಲ್ಲ ಅಂದ್ರೂ ಒಪ್ಕೊ ಅಂತ ನಿಮ್ಮ ಅಜ್ಜಿ ಸ್ಕ್ಯಾನಿಂಗ್ ಹೋಗಿ ಬಂದಾದಮೇಲೆ ಇದೆಲ್ಲ ಬೆಳವಣಿಗೆ ಆಯ್ತಾ ಇರೋದು, ನಮ್ಮ ವಂಶದ ಕುಡಿ ಅವಳ ಹೊಟ್ಟೆಲಿ ಐತೆ ಅಂತ ನಿಮ್ಮ ಅಜ್ಜಿ ಹೇಳಿದ್ಮೇಲೆ ಇದೆಲ್ಲ ಬೆಳವಣಿಗೆ ಆಯ್ತಾ ಇರೋದು, ಆ ಮುಗಿಗೋಸ್ಕರ ಅವನು ಮಾಡ್ತಾ ಇರೋದು ಅಂತ ಈಶ್ವರಿ ಚಿತ್ರನ ಹೇಳ್ತಾಳೆ. ಮತ್ತು ಏನವ ಮಾಡೋದು ಇವಾಗ, ಅವಳು ಆ ಮಗ ಎತ್ಬಿಟ್ರೆ ಅಂದಾಗ, ಎತ್ಬಿಟ್ಟು ಮಗನ ಕಂಕ್ಳಲ್ಲಿ ಬಂದು ಈಗ ಮನೆಯಿಂದ ಆಚೆ ಅವಳೆ, ಈ ಮನೆಗೆ ಬಂದು ಮಹಾರಾಣಿ ಆಯ್ತಾಳೆ. ಇನ್ನು ಈ ಮನೆಯವರೆಲ್ಲ ಮರ್ತುಬಿಟ್ಟು ಈ ಮಗ ಕಂಕ್ಳಲ್ಲಿದ್ದಾಗ ಯಾವುದು ಕೋಪ ಬರ್ತದೆ, ಎಲ್ಲ ಮರ್ತುಬಿಟ್ಟು ಅವಳನ್ನ ಮನೆಯೊಳಗೆ ಸೇರಿಸ್ಕೊಂಡು ರಾಣಿ ಮಾಡಿಸ್ಬಿಡ್ತಾರೆ. ಅವಾಗ ಅವಳದೇ ನಡೀತದೆ ಈ ಮನೇಲಿ ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರ ಮಾತಾಡ್ತಿರ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಮಾತಾಡ್ತಿರ್ತಾರೆ. ಮತ್ತು ಇವಾಗ ಏನವ ಮಾಡೋದು ಅಂದಾಗ, ಆ ಮಗ ಹುಟ್ಲೇಬಾರ್ದು, ಹಂಗೆ ಮಾಡಬೇಕು ಅಂತ ಈಶ್ವರಿ ಅಂತಾಳೆ. ಈ ಕಡೆ ಸಾವಿತ್ರಿ ಕೂಡ, ಇಲ್ಲ ಕಣೆ ವಿನಂತಿ, ಆ ಮಗ ಈಚೆಗೆ ಬರಬಾರ್ದು, ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇಬ್ಬರು ಪಾಪ ಆ ಹುಟ್ಟ ಮಗುನ ಕಂದನ್ನು ಏನು ಮಾಡಬೇಕು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ, ವಿದ್ಯಾ ಬಟ್ಟೆ ಹಾಕ್ಕೊಂಡು ಬಕೆಟ್ ಎತ್ಕೊ ಬರ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಜ್ಜಿ ಚಂಪಾಲು ಬರ್ತಾರೆ. ಇದ್ಯಾ, ಅಲ್ಲ ಕಣೆ, ಬಟ್ಟೆ ಚಂಪ ಸಣ್ಣ ಕೊಡ್ತೀನಿ ಅಂತ ಹೇಳಿಲ್ವೇ ನಿನಗೆ ಅಂದಾಗ, ಅದು ಅಮ್ಮಮ್ಮ ಬಟ್ಟೆ, ಅದೇ ಕಣೆ ಹೇಳ್ತಿರೋದು, ನೀನು ಈ ಬಟ್ಟೆ ಎಲ್ಲ ಒಗಿಬಾರ್ದು ಅಂತ ಹೇಳಿಲ್ವ ನಿನಗೆ ಅಂದಾಗ, ಅಮ್ಮಮ್ಮ ನಾನು ಬಟ್ಟೆನೇ ನಾನು ಹೊಸಿ ಮಾತಾಡೋಕೆ ಬಿಡ್ತೀಯ ನೀನು, ಡಾಕ್ಟ್ರು ಹೇಳೋರೆ ತಾನೇ ಸಾನೇ ಕೆಲಸ ಮಾಡಬಾರ್ದು ನೀನು ಅಂತ, ಇವೆಲ್ಲ ಮಾಡಬೇಕಾ ಇವಾಗ, ಚಂಪಿಗೆ ಒಕ್ಕೊಡ್ತಿರ್ಲಿಲ್ವೇ, ಓಹೋ ನೀನು ಇದಕ್ಕೂ ಸ್ವಾಭಿಮಾನನೇ ಅಂದಾಗ, ಅಮ್ಮಮ್ಮ ನಾನು ಹೊಸಿ ಮಾತಾಡೋದು ಕೇಳಿಸ್ಕೊಳ್ಳಿ ನೀವು ಅಂದಾಗ, ಏನೋ ಅಂದಾಗ, ಈ ಬಟ್ಟೆ ಎಲ್ಲ ನಾನು ಸೆಣಿಲಿಲ್ಲ ಅಂದಾಗ, ಮತ್ತು ಇನ್ನೇನು ಮಿಸ್ಸಿನ್ ತಂದವ್ರೆ ಅದರಲ್ಲಿ ಬಟ್ಟೆ ಅದ್ರಲ್ಲಿ ಸೆಣೀತು ಅಂದಾಗ, ಹೌದೇ ಯಾರು ಅಂದರೆ, ಅವರು ಅಂತ ವಿದ್ಯೆ ತೋರಿಸ್ತಾಳೆ. ಅವರು ಅಂದರೆ ನಿನ್ನ ಗಂಡ ಭದ್ರನೇ ಅಂದಾಗ, ಅವರೇ ಅಂದ, ಯಾಕೆ ನನ್ನ ಯಜಮಾನ್ರು ನನ್ನ ಗಂಡ ಅಂದ್ರೆ ಆಗೋಕ್ಕಿಲ್ವೇ ಅಂದಾಗ, ಅವರೇಯ ಅಂದಾಗ, ಸರಿ ಮಡಗು ಚಂಪ ಒಣಗಾಕ್ತಾಳೆ, ಚಂಪಿ ಬಟ್ಟೆಯಲ್ಲಿ ಎತ್ಕೊಂಡೋಗಿ ಒಣಗಾಕೆ ಹೋಗು ಒಳಿಕೆ ಹುಷಾರಾಗಿ ನೀನು ಅಂತ ಅಂದ್ಬಿಟ್ಟು ಅಜ್ಜಿ ವಿದ್ಯೆನ ಒಳಗೆ ಕಳಿಸ್ತಾರೆ. ಆಮೇಲೆ ಭದ್ರ ಮನೆಗೆ ಬಂದು, ವಾಷಿಂಗ್ ಮಿಷಿನು ಹಾಕವಳೆ, ಫ್ರಿಡ್ಜು ತೆಗ್ದವಳೆ, ಮಿಕ್ಸಿನೂ ರುಬ್ಬವಳೆ, ಒಯ್ರನು ಮಾಡ್ಕೊಂಡವಳೆ, ಎಲ್ಲ ಉಪಯೋಗಿಸವಳೆ. ಸರಿ, ಅಷ್ಟರಲ್ಲಿ ವಿದ್ಯೆ ಬರ್ತಾಳೆ. ಇದೆಯಾ ಅಲ್ಲ ಇದೆಯಾ ಬಾಯಿಲಿ, ಇದೆಲ್ಲ ಉಪಯೋಗಿಸಿದೆಯಲ್ಲ, ಇವಾಗ ಎಷ್ಟಾಯಿತು, ಇವತ್ತು ಬಾಡಿಗೆ ಕೊಟ್ಬಿಡು ಇಲ್ಲಿ ಬಾಡಿಗೆನ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಹೊಸಿ ಆ ಕಡೆ ನೋಡಿ ಅಂದಾಗ, ಇಲ್ಲಿ ಮಡಗಿದೆಯೇ, ಸರಿ ಆಯ್ತು, ಎಲ್ಲೂ ಕಾಣ್ತಾನೆ ಇಲ್ಲ ಅಂದಾಗ, ಹೊಸಿ ಆ ಕಡೆ ನಿಮ್ಮ ಬಟ್ಟೆ ಐರನ್ ಮಾಡಿ ನೋಡಿ ಅಂದಾಗ, ಐರನ್ ಮಾಡಿದೆಯೇ, ಅದಕ್ಕೆ ನೀವು ಹೊರಗಡೆ ಐರನ್ ಮಾಡಿಸಿದ್ರೆ 300 ರೂಪಾಯಿ ಆಗಿರೋದು, ಈಗ ನಾನೇ ಮಾಡಿರೋದ್ರಿಂದ ಆ ದುಡ್ಡು ನಿಮ್ಗೆ ಉಳ್ಕೊಂಡದೆ, ಅರ್ಥ ಐತೆ ಅಂದಾಗ, ಅದಕ್ಕೂ ಸಂಬಂಧ ಏನು, ನಾನೇನು ಐರನ್ ಮಾಡು ಅಂತ ನಿಮ್ಗೆ ಹೇಳಿದ್ನೇ ಅಂತ ಅಂದ್ಬಿಟ್ಟು ಭದ್ರ ಕೇಳ್ತಾರೆ. ಈ ವಸ್ತು ಎಲ್ಲ ತಗೊಬನ್ನಿ ನಾನು ಉಪಯೋಗಿಸ್ತೀನಿ ಅಂತ ನಿಮ್ಗೆ ಹೇಳಿದ್ನೇ, ನೀವು ತಗೊಬಂದಿದ್ದೀರಾ, ನಾನು ಉಪಯೋಗಿಸ್ತಿದ್ದೀನಿ, ಇವಾಗ ನೀವು ತಗೊಬಂದು ನಿಮ್ಮ ಬಟ್ಟೆ ಐರನ್ ಮಾಡಿದ್ದೀನಿ, ನೀವು ನನಗೆ ಕೊಡಬೇಕು ಬಾಡಿಗೆನ ಅಂದಾಗ, ಅದಕ್ಕೆ ನೋಡಿ ನಾನು ಉಪಯೋಗಿಸೋದ್ರಲ್ಲೆಲ್ಲ ಸೇರಿಸ್ಬಿಟ್ಟು ನಿಮ್ಮ ಐರನ್ ಮಾಡಿರೋ ಬಟ್ಟೆ ಸೇರಿಸಿ ಇನ್ನೂ ಹೊಸಿ ದುಡ್ಡು ಮಿಕ್ಕತ್ತದೆ, ನೀವು ಇನ್ನೂ ಕೊಡ್ಬೇಕಾಯ್ತದೆ ನನಗೆ ಮಿಕ್ಕತ್ತದೆ, ಅದು ನೀವು ಚಾಕ್ಲೇಟೋ ಬಿಸ್ಕೆಟೋ ತಿನ್ಕೊಳ್ಳಿ, ಇಲ್ಲಾಂದರೆ ಸಾಯಂಕಾಲ ನೀವು ಕುಡಿಯೋಕೆ ಹೋಯ್ತಿರಲ್ಲ ಕುಡ್ಕೊಳ್ಳಿ ನನ್ನ ಹೆಸ್ರು ಹೇಳ್ಕೊಂಡು ಮಜ್ಜಾ ಮಾಡಿ ಅಂತ ವಿದ್ಯೆ ಅಲ್ಲಿಂದ ಹೋಯ್ತಾಳೆ. ಅವಾಗ ಎಲ್ಲ ಕುಳ್ಮೂಟೆ, ನನಗೇನೇ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟೆ ನೀನು, ಇರು ನನಗೂ ಟೈಮ್ ಬರ್ತದೆ, ಈಗ ನಿನ್ನ ಟೈಮು, ನನ್ನ ಟೈಮ್ ಬಂದಾಗ ನಾನು ಮಾತಾಡ್ತೀನಿ ಅಂತ ಭದ್ರ ಅಂತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ,
ಅಜ್ಜಿ ಕ್ವಾಟ್ಲೆ ಚಂಪ ಕೂತಿರ್ತಾರೆ. ಭದ್ರ ಬರ್ತಾರೆ. ಏ ಮೊಮ್ಮಗನೇ ಭದ್ರ ಬಾರಪ್ಪ ಇಲ್ಲಿ ಅಂತ ಅಜ್ಜಿ ಕರೀತಾರೆ. ನಮ್ಮಮ್ಮ ಒಂದು ಅಲ್ಲ ಕಣ್ಲ, ನನ್ನ ಮನೆಗೆ ಒಂದು ದೊಡ್ಡ ಟಿ ವಿ, ಅದೇನೋ ಫ್ರಿಡ್ಜು, ಆಮೇಲೆ ಅದೇನೋ ಬಟ್ಟೆ ಸೆಣೆಯ ಮಿಷಿನು ಅವೆಲ್ಲ ತರಬೇಕು ಕಣ್ಲ. ಎಲ್ಲಿ ತರೋದ್ಲ ಅಂದಾಗ, ಹೋಗು ಅಂಗಡಿಲಿ ಹೋಗಿ ತಕ ಬಾ ಅಂದಾಗ, ಅದೇ ಕಣಪ್ಪ ಯಾವ ಅಂಗಡಿ ಒಸಿ ಗೊತ್ತಿರೋದಿದ್ರೆ ಒಸಿ ಚೆಂದಾಗಿದೆ ಪದಾರ್ಥ ಕೊಡ್ತಾರಲ್ವೇನಪ್ಪ ಅಂದಾಗ, ಅದಕ್ಕೆ ಅಂದಾಗ, ಅಲ್ಲ ಕಣಪ್ಪ ಯಾರನ್ನ ಗೊತ್ತಿರೋರಿದ್ರೆ ಚಂದಕ್ಕಿರೋ ಪದಾರ್ಥಗಳು ಎಲ್ಲಿ ಸಿಗ್ತವೆ ಅಂತ ಗೊತ್ತಾಗಬೇಕಲ್ವೇ, ಅದಕ್ಕೆ ನೀನು ಕೇಳೋಣ ಅಂತ ಮಾಡಿದೆ ಅಂದಾಗ, ನಾನು ಕೇಳಿದ್ರೆ ಅಂದಾಗ, ನೀನು ಮನೆಗೆ ಅದೇನೇನೋ ತಂದಿದ್ದೀಯಂತಲ್ಲಪ್ಪ, ಬಟ್ಟೆ ಒಗೆಯೋ ಮಿಷಿನು, ಫ್ರಿಡ್ಜು ಅದೇನೇನೋ ತಂದಿದ್ದೀಯಂತಲ್ಲ ಅಂದಾಗ, ಅದಕ್ಕೆ ನಿನಗೆ ಗೊತ್ತಿರೋರಿದ್ರೆ ಹೋಗಿ ತಗೊಳ್ಳೋಣ ಅಂತ. ಈಗ ನಾನೇ ಹೋಗ್ಬಿಟ್ರೆ ವಯಸ್ಸಾದಳು ಅಂತ ಯಾವವೋ ಕೊಟ್ಬಿಟ್ಟು ನನಗೆ ಆಮೇಲೆ ಅವ್ರು ಗೊತ್ತಿಲ್ದಂಗೆ ಎಲ್ಲ ಮಾಡಿಬಿಟ್ರೆ, ಅದಕ್ಕೆ ನಿನ್ಗೆ ಗೊತ್ತದಲ್ಲ ಕೇಳೋಣ ಅಂತ ಕಣಪ್ಪ ಅಂದಾಗ, ಓಹೋ ಇದಕ್ಕೆ ನೀನು ಕರೆದೆ, ನೀನು ಏನು ಕೇಳ್ತಿದ್ದೀಯ ಅಂತ ನನಗೆ ಗೊತ್ತು, ಈಗ ನನ್ನ ನಟ್ಟಿಗೆ ನಾನು ತಗೊಬಂದೆ ಏನೀಗ ಅಂದಾಗ, ಅದಕ್ಕೆ ಕಣಪ್ಪ ನಾನು ಕೇಳೋಣ ಅಂತ ಅಂದ್ಬಿಟ್ಟು ಕರೆದಿದ್ದು ಅಂದಾಗ, ಅಲ್ಲ ಅದೆಲ್ಲ ಏನೂ ಇಲ್ಲ, ಅರ್ಥ ಐತೆ, ಹಂಗಾರೆ ಇದ್ದಿನ ಮೇಲೆ ಪ್ರೀತಿಗೆ ತಂದ ಅಂದ. ಯಾವ ಪ್ರೀತಿನೂ ಇಲ್ಲ, ನಮಗೆ ಕೈಯಲ್ಲಿ ಬಟ್ಟೆ ಒಕ್ಕೊಳ್ಳೋಕ್ಕೆಲ್ಲ ಆಗ್ತಿರ್ಲಿಲ್ಲ, ನಂಗೆ ಟೈಮ್ ಇರಲಿಲ್ಲ, ಅದಕ್ಕೆ ತಂದಿದ್ದೀನಿ ನನಗೆ ಉಪಯೋಗಿಸ್ಕೊಳ್ಳೋಕ್ಕೆ ಅಂದಾಗ, ಆವಾಗ ಕ್ವಾಟ್ಲೆ, ಅಂಟಮ್ಮ ನನಗೆ ಗೊತ್ತು ನಿನಗೆ ಅದಕ್ಕೆ ಮೇಲೆ ಪ್ರೀತಿ ಇದ್ದರೂ ನೀನು ತೋರಿಸ್ಕೊತಿಲ್ಲ, ನೀನು ಬೋರ್ವೆಲ್ ಇದ್ದಂಗೆ ಅಂಟಮ್ಮ, ಮೇಲೆ ನೀರಿರೋದು ಗೊತ್ತಾಗಲ್ಲ, ಬೋರ್ವೆಲ್ ಹೊತ್ತಿರ್ತಾನೆ ನೀರು ಬರೋದು, ಹಂಗೆ ನಿನ್ನ ಮನಸ್ಸಿನ ತುಂಬ ಅದಕ್ಕೆ ಮೇಲೆ ಪ್ರೀತಿ ಅದೇ, ನೀನು ತೋರಿಸ್ಕೊತಿಲ್ಲ ಅಂದಾಗ, ಯಾವ ಪೂರ್ವತಿನೂ ಇಲ್ಲ ಏನಲ್ಲ ಹೋಗ್ಲಾ ಅಂದಾಗ, ಆಮೇಲೆ ಅಜ್ಜಿ ಇಲ್ಲೋ ಸುಮ್ಕಿರ್ಲ, 67 ಮಳೆಗಾಲ ಕಂಡ್ರೆ ಅವಳು ನನ್ನ ಹತ್ರನೇ ಬುದ್ಧಿಯೊಳಗೆ ಬಂದ್ಬಿಟ್ಟ ಇವನು, ಓಹೋ ನೀನು ಎಂಡ್ರಿಗೋಸ್ಕರ ನಿನ್ನ ಮಗಿಗೋಸ್ಕರ ತಂದಿದ್ದೀನಿ ಅಂತ ಹೇಳಲ್ಲ ಅಂದಾಗ, ಸುಮ್ಕೆ ಕೂತ್ಕೋ ನಿಂಗೇನು ಮಾಡೋಕ್ಕೆ ಕೆಲ್ಸಿಲ್ವೇ ಅಂತ ಭದ್ರ ಅಂತಾರೆ. ಅವಾಗ ಸರಿ ಅಂದ್ಬಿಟ್ಟು, ಹೌದು ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ವಲ್ಲ ನೀನು ಅಂದಾಗ, ಏನು ಕೊಡೋದು, 67 ಮಳೆಗಾಲ ಕಂಡಿರೋವಳು, ನನ್ನ ವಯಸ್ಸಾದಷ್ಟು ಅನುಭವ ನಿನ್ಗಾಗೈತೆ ಜಾಸ್ತಿನೇ, ನೀನು ಯಾವಾಗ ಅದೆಲ್ಲಿ ಸಿಗ್ತದೆ ತಕ್ಕ ಫ್ರಿಡ್ಜು ಮಿಷಿನು ಎಲ್ಲ ಅಂತ ಅಂದ್ಬಿಟ್ಟು ಭದ್ರಾಲಿಂದ ಹೊಂಟೋಯ್ತಾರೆ. ಅವಾಗ ಕೊಟ್ಲೆ, ಅಜ್ಜಮ್ಮ ಮಳೆಗಾಲ ಬರ್ತದೆ ಸುಮ್ಕಿರಿ, ಒಂದಾಯ್ತಾರೆ ಅದಕ್ಕೆ ಮನು ಅಂಟಮ್ಮ, ನೀವು ಯೋಚನೆ ಮಾಡಬೇಡಿ, ನೀವು ನಿಮ್ಮದಿಯಾಗಿ ನಿದ್ದೆ ಮಾಡೋಣ ನಡೀರಿ ಅಂತ ಅಂದ್ಬಿಟ್ಟು ಕೊಟ್ಲೆ ಕರ್ಕೊಯ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಮಂಚದ ಮೇಲೆ ವಿದ್ಯಾ, ಮಗ ಮಂಚ ನಾನು ನೆಲದ ಮೇಲೆ ಮನಿಕತ್ತೀನಿ ಅಂತ ನನಗೆ ತಂದಿರೋದಲ್ಲ ಮಗ, ನಿನಗೋಸ್ಕರ ತಂದಿರೋದು ಕಂದ ನಿಮ್ಮಪ್ಪ ಮಂಚ ಅಂದ್ಬಿಟ್ಟು ವಿದ್ಯಾ ಮಗುಗೆ ಹೇಳ್ಕೊಂಡು ಮಂಚದ ಮೇಲೆ ಮನಿಕಂತಾಳೆ. ಆಮೇಲೆ ಸರಿ ಭದ್ರ ಬರ್ತಾರೆ, ಎಲ್ಲ ಇವಳ ನಾನು ನೆಲದ ಮನೆ ಕಳಕ್ಕಾಗಕ್ಕಿಲ್ಲ, ಮಂಚ ತಂದಿದ್ರೆ ಇವಳು ಮಂಚದ ಮೇಲೆ ಮನ್ಗೋಳಲ್ಲ, ಇದೆಯಾ ಅಯ್ಯೋ ಅಲ್ಲಲ್ಲ ಇದೆಯಾ ಮಂಚ ನಂಗೆ ತಂದಿರೋದು ಎದೋಳು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಇವಳು ಮಂಚ ತಂದು ಹಾಕಿರ್ತಾರಲ್ಲ ಅವರೆಲ್ಲ ಅಕ್ಕ ಮಂಚ ಅಂದ್ಬಿಟ್ಟು ಮಂಚ ನನಗೆ ತಂದು ಹಾಕ್ಸಿರ್ತಾರೆ ಅಂತ ಇವಳು ತಿಳ್ಕೊಂಬಿಟ್ಟಿರ್ತಾಳೆ. ಆವಾಗ ಮಂಚಕ್ಕೂ ಸ್ವಲ್ಪ ಬಾಳಿಗೆ ಕೊಟ್ರಾಯ್ತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡ್ತಿರ್ತಾಳೆ. ಆವಾಗ ಭದ್ರವರು ಇದೆಯಾ ಎದೋಳು ಅಂದಾಗ, ವಿದ್ಯಾ ಎದೋಳಲ್ಲ. ಆಮೇಲೆ ವಿದ್ಯಾ ಎದಳು ಮಂಚ ನಾನು ನೆಲದ ಮೇಲೆ ಮನೆ ಕಳಕ್ಕಾಗಿಲ್ಲ ಅಂತ ನನಗೆ ತಂದ್ಕೊಂಡಿದ್ದೀನಿ, ಓಹೋ ಮನಿಕೊಂಬಿಟ್ಟವಳೆ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಇವಳು ಯಾವುದೇ ಕಾರಣಕ್ಕೂ ನಾನು ಎದ್ದಳಕ್ಕಿಲ್ಲ, ನಾನು ಇಲ್ಲೇ ಮಲಿಕಂತೀನಿ, ಯಾಕೆ ಎದ್ದೇಳಬೇಕು ನಾನು ಅಂತ ಅಂದ್ಬಿಟ್ಟು ವಿದ್ಯಾ ಅಂತಾಳೆ ಅನ್ಕೊಂತಿರ್ತಾಳೆ. ಆವಾಗ ಭದ್ರ, ನೋಡು ಎದ್ರೆ ಸೊರೋಯ್ತದೆ ಇವಾಗ, ಇಲ್ಲಾಂದ್ರೆ ನೀರು ತಗೊಬಂದು ಹಾಕ್ಬಿಡ್ತೀನಿ ಅಷ್ಟೇ ನಾನು ಅಂದಾಗ, ಆದರೂ ವಿದ್ಯೆ ಇದ್ದಾಳಲ್ಲ ಆ ಕಡೆಗೆ ತಿರುಗಿ ಮನಿಕತ್ತಾಳೆ. ಆವಾಗ ಸರಿ ಅಂದ್ಬಿಟ್ಟು, ಅದೇನೋ ಗಾದಿ ಹೇಳ್ತಾರಲ್ಲ, ನಿದ್ದೆ ಮಾಡೋರನ್ನ ಎಬ್ಬರಿಸ್ಬೋದಂತೆ, ನಿದ್ದೆ ಮಾಡ್ದಂಗೆ ನಾಟಕ ಆಡ್ತಾರಲ್ಲ ಅವ್ರನ್ನ ಎಬ್ಬರ್ಸೋಕೆ ಆಗಕ್ಕಿಲ್ವಂತೆ, ನಿನ್ನಂಥವ್ರನ್ನ ನೋಡ್ರೆ ಕಣಮ್ಮಿ ಆ ಗಾದೆ ಮಾಡಿರೋದು, ಈಗ ಎದ್ರೆ ಸರಿ ಇಲ್ಲ ನೀರು ಉಯ್ದುಬಿಡ್ತೀನಿ ನೋಡಿ ಈಗ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಬಕೆಟಲ್ಲಿ ನೀರು ಎತ್ಕೊಂಬಂದು ಇಕ್ಕಿರ್ತಾರೆ ವಿದ್ಯೆಗೆ ನೀರು ಹಾಕೋಕ್ಕೆ. ಇನ್ನೇನು ನೀರು ಹಾಕ್ತೀನಿ ನೋಡಿ ಇವಾಗ ಅಂತ ಎದ್ದು ನೀರು ಹಾಕಕ್ಕೆ ಹೋಯ್ತಾರೆ. ವಿದ್ಯೆ ಆ ಕಡೆಗೆ ತಿರುಗಿ ಮನಿಕತ್ತಾಳೆ. ಮಲಗಿಬಿಟ್ಟವಳೆ. ಇವಾಗ ಏನು ಮಾಡೋದು, ವಾತಾರಿಗೆ ವಿಚಾರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಕೆಟ್ ವಾಪಸ್ ಸಿಕ್ಬಿಟ್ಟು, ನಾನು ಇಲ್ಲೇ ಮಲಿಕೊಂತೀನಿ, ನನ್ನ ಮಂಚ ನಾನು ಮನಿಕೋಬಾರ್ದೆ ಅಂತ ಅಂದ್ಬಿಟ್ಟು ಒಂದು ದಿಮ್ ತಂದು ಅಡ್ಡ ಇಕ್ಬಿಟ್ಟು ಮಲ್ಕೊಂತಾರೆ. ಮಲಗ್ಬಿಟ್ಟು ಈ ಕಡೆಗೆ ತಿರ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ವಿದ್ಯೆ ಅವ್ರ ಮೇಲೆ ಕೈ ಹಾಕ್ಬಿಟ್ಟು ಕೈ ಹಾಕ್ತಾಳೆ. ಅವಾಗ ಭದ್ರ ಎದ್ಬಿಟ್ಟು, ನನ್ನ ಮೇಲೆ ಕೈ ಹಾಕಿದ್ದು ಅಂತ ಅಂದಾಗ, ಅಯ್ಯೋ ನೀವು ಇಲ್ಲಾಕೆ ಬಂದು ಮನಿಕೊಂಡ್ರ ಅಂದಾಗ, ನನ್ನ ಮಂಚ ನಾನು ಮನಿಕೊಂಡೆ ಅಂದಾಗ, ಗೌಡ್ರೇ ಅಂತ ಅಂದ್ಬಿಟ್ಟು ಭದ್ರನ ಗದ್ದ ಇದು ಮಾಡ್ತಾಳೆ. ಅವಾಗ ಅವೆಲ್ಲ ಅನ್ನಂಗಿಲ್ಲ ನೀನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಎದ್ದು ನೋಡ್ತಾರೆ, ಕಂಡುಬಿಡ್ತಾರೆ ಕನಸು. ಯಪ್ಪ ಕನಸ ವಿದ್ಯೆ ಇಲ್ಲೇ ಮಲಗವಳ, ಯಪ್ಪ ಎಂಥ ಕನ್ಸು ಕಂಡುಬಿಟ್ಟೆ ನಾನು, ಓಹೋ ಇದು ಕನಸ ಸರಿಯಪ್ಪ
ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಮತ್ತೆ ಮಲಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ತುಂಬ ಹಾಸ್ಯಾಸ್ಪದವಾಗಿದೆ, ತುಂಬ ಚೆನ್ನಾಗಿದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದಿರ, ಸಪೋರ್ಟ್ ಮಾಡಿದಿರ, ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರೂ ತುಂಬ 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 ಧನ್ಯವಾದಗಳು. ನಿಜವಾಗ್ಲೂ ನನ್ನ ಮನಸಾರ ಧನ್ಯವಾದಗಳನ್ನ ಹೇಳ್ತೇನೆ. ನಿಮ್ಮ ಈ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪಕ್ಕದ ಬಿಲ್ಡಿಂಗ್ ಕೆಲಸ ಆಗ್ತಿದೆ, ಶಬ್ದ ಬಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.